ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮ ಒಂದು ರಾಜ್ಯ ವ್ಯಾಪ್ತಿಯಲ್ಲಿ ಏನಂತ ಕೇಳಿದ್ರೆ ಜನ ನೀವು ಕನ್ನಡದಲ್ಲಿ ಮಾತಾಡಬೇಕು, ಇದು ಮಾತಾಡಬೇಕು ಅಂದ್ಕೊಂಡು ಒಂದು ಸ್ಟೇಟಸ್ನಲ್ಲಿ ಎಲ್ಲ ಹಾಕ್ಕೊಳ್ತಾರೆ. ಅದನ್ನು ಕೇಳಿದ್ರೆ ನಾವು ಬಾಯಿ ಮಾತಿನಲ್ಲಿ ಇರಬಾರ್ದು. ನಮ್ಮ ಭಾಷಾಭಿಮಾನ ನಮ್ಮದು ನಡವಳಿಕೆಯಲ್ಲೂ ಇರಬೇಕು. ಯಾಕಂತ ಕೇಳಿದ್ರೆ ಕೆಲವೊಂದು ಹತ್ತಲವು ಕಡೆಗೆ ಇಂಗ್ಲೀಷ್ ನಾಮಫಲಕನೇ ಈಗಾಗಲೇ ಭಾಳಷ್ಟು ಕಡೆ ನೋಡ್ತೀವಿ ನಾವು, ಕನ್ನಡದ ಇರೋದೇ ಇಲ್ಲ. ಅದಕ್ಕಾಗಿ ತಾವು ದೊಡ್ಡ ದೊಡ್ಡ ಮಾತಾಡೋರು ಆ ನಾಮಫಲಕವನ್ನು ತೆಗೆಸ್ಬಿಟ್ಟು ಮಾತಾಡಬೇಕು. ಯಾಕಂತ ಕೇಳಿದ್ರೆ ಪ್ರತಿಯೊಂದು ಕಡೆಗೂ ಕೂಡ ಕನ್ನಡದ ಒಂದು ಇದು ಹಾಕ್ಬೇಕು. ಯಾಕಂತ ಕೇಳಿದ್ರೆ ಸರ್ಕಾರ ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಆ ಭಾಷೆಗೆ ಒಂದು ಕನ್ನಡ ಭಾಷೆಗೆ ಮಹತ್ವ ಕೊಟ್ಟು ನಂತರ ಬಾಕಿ ಯಾವುದೋ ಭಾಷೆ ಹಾಕೊಳ್ಬೋದು ಕೆಳಗಿನ ಭಾಗದಲ್ಲಿ. ಮೇಲೆ ಒಂದು ಕನ್ನಡಕ್ಕೆ ಒಂದು ಮೊದಲನೇ ಆದ್ಯತೆ ಕೊಡಬೇಕು, ಆ ರಾಜ್ಯದ ಭಾಷೆಗಳಿಗೆ ಆದ್ಯತೆ ಕೊಡುವಂಥದ್ದು ಸಹಜ. ಅದಕ್ಕಾಗಿ ಬೇರೆ ಭಾಷೆಗಳಿಗೆ ಈಗ ನಮ್ಮ ಅಣ್ಣವರು ಕೂಡ ಹೇಳಿದ್ದಾರೆ, ನೀವು ಕಲಿಯೋಕ್ಕೆ ಆಡೋಕ್ಕೆ 100 ಭಾಷೆ, ಕಲಿಯೋಕ್ಕೆ ಒಂದೇ ಭಾಷೆ ಅಂತ ಕನ್ನಡ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಏನಾಗ್ತದೆ ಕೇಳಿದ್ರೆ ನಾವು ಕಲಿಯುವುದಕ್ಕಾಗಿರ್ಬೋದು ಇದಾಗಿರ್ಬೋದು ಬೋರ್ಡ್ನಲ್ಲಿ ಮೊದಲನೇ ಆದ್ಯತೆ ಆ ಭಾಷೆ ಕೊಟ್ಟ ನಂತರ ಕಡೆ ಬೇಕಾದರೆ ಯಾವ ಭಾಷೆಯನ್ನು ಬೇಕಾದರೆ ಅವ್ರು ಹಾಕ್ಕೊಂಡು ಹೋಗಲಿ. ಕೆಲವೊಂದು ಕಡೆ ನಾವು ನೋಡ್ತಾ ಇರೋದು ಏನಂತ ಕೇಳಿದ್ರೆ ಅವ್ರಿಗೆ ಕನ್ನಡನೇ ಕೆಲವೊಂದು ಕಡೆ ನಮ್ಮದು ಭಾಷೆನೇ ಇರೋದಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡೋದಿಲ್ಲ. ಯಾಕಂದರೆ ಈ ಲಾಟ್ಪುಟ್ಟೆಲ್ಲ ಜನ ಏನು ಮಾಡ್ತಾರೆ ಕೇಳಿದ್ರೆ ಉತ್ತರ ಪೌರುಷ ಒಲೆ ಮುಂದೆ ಅಂದಂಗೆ ಅವರು ಈಗ ನಾವು ಇಂಗ್ಲೀಷ್ ಮಾತಾಡಿದ್ರೆ ಇಂಗ್ಲೀಷ್ ಕನ್ನಡ ಮಾತಾಡಪ್ಪ ಅಂತಾರೆ, ಹಿಂದಿಯಲ್ಲಿ ಮಾತಾಡ್ರೆ ಅದನ್ನು ನಾವು ಏನು ಮಾಡ್ತಾಯಿದ್ದೀವಿ ಕೇಳಿದ್ರೆ ಹೆಚ್ಚಿನದಾಗಿ ಕನ್ನಡದಲ್ಲೇ ಒಂದು ಸ್ಟೇಟ್ಮೆಂಟನ್ನು ಹೇಳಿಕೆಯನ್ನು ನಾವು ಫಸ್ಟಿಗೆ ಕೊಟ್ಕೊಂಡು ಶೇಕಡ ಒಂದು 20% ಇಂಗ್ಲೀಷು ಮತ್ತು ಹಿಂದಿಯನ್ನು ಮಾಡ್ತಾ ಇದ್ದೀವಿ. ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂತ ಕೇಳಿದ್ರೆ ಈಗ ನಾವು ಕನ್ನಡದ ಬಗ್ಗೆ ಆಗಿರ್ಬೋದು, ನಾವು ಕಾರವಾರದಲ್ಲಿ ಆಗಿರ್ಬೋದು ಗೀಸನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಅದು ಯಾರೂ ಹಾಕ್ಕೊಡ್ಲಿಲ್ಲ. ಹಾಕ್ಕೊಳ್ದಿದ್ದವರು ಕಾಕು ಜನನೂ ನಮ್ಮ ಕನ್ನಡದಲ್ಲಿ ಮಾತಾಡಪ್ಪ ಈ ಥರ ಇದು ಮಾಡ್ತಾರೆ. ನಾವು ಬಾಯಿ ಮಾತಿನಲ್ಲಿ ಹೇಳಿದ್ರೆ ಉಪಯೋಗಿಲ್ಲ. ನಮ್ಮ ಭಾಷಾಭಿಮಾನ ನಮ್ಮ ಹೃದಯದಲ್ಲಿ ಇರಬೇಕು, ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರಬೇಕು. ಯಾಕಂತ ಕೇಳಿದ್ರೆ ನಿಮ್ಮ ಪೌರುಷ ಏನಿದ್ರು ಕೂಡ ಹಲವು ಕಡೆ ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಕೂಡ ಕನ್ನಡದ ಮೇಲೆ ಬೋರ್ಡೇ ಇರೋದಿಲ್ಲ. ಯಾಕಂದರೆ ಇಂಗ್ಲೀಷ್ನಲ್ಲಿ ಅವ್ರ ಭಾಷೆಯಲ್ಲೇ ಹಾಕ್ಕೊಂಡಿರ್ತಾರೆ. ಅದನ್ನು ನೀವು ತೆಗೆಸ್ಬಿಟ್ರೆ ನೀವು ಕನ್ನಡ ಭಾಷಾಭಿಮಾನಿಗಳಂತ ನಾವು ಒಪ್ಕೊಳ್ಬೋದು. ಅದನ್ನು ಬಿಟ್ಕೊಂಡು ಬರೀ ಕಮೆಂಟ್ನಲ್ಲಿ ನೀವು ಕನ್ನಡ ಮಾತಾಡಪ್ಪ ನಾವು ಹಾಗೆ ಅಂತ ಹೇಳಿದ್ರೆ ಪ್ರಯೋಜನ ಬೀಳೋದಿಲ್ಲ ಅದು. ಅದಕ್ಕಾಗಿ ಸರ್ಕಾರನೂ ಕೂಡ ಕಡಾಕೊಂಡಕೋಶವಾಗಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಆದ್ಯತೆ ಕನ್ನಡದಲ್ಲಿ ಬೋರ್ಡೇ ಆಗಲೇಬೇಕು ಅನ್ನುವಂಥದ್ದು ಏನು ಸ್ಪಷ್ಟವಾಗಿ ಯಾವುದೇ ಒಂದು ಸ್ಟೇಟ್ಮೆಂಟೇ ಕೊಡೋದಿಲ್ಲ. ಯಾಕಂದರೆ ಈಗ ನೋಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದರೂ ಕೂಡ ಪ್ರತಿಯೊಂದು ಅಂಗಡಿಯಲ್ಲಿ ಮೊದಲನೇದಾಗಿ ಕನ್ನಡ ಹಾಕಬೇಕು, ಕಡೆ ಬೇಕಾದ್ರೆ ಯಾವುದೇ ಭಾಷೆ ಹಾಕೊಂಡು ಹೋಗಲಿ ಅವ್ರವ್ರಿಗೆ ಬಿಟ್ಟಿರುವಂಥದ್ದು. ಮತ್ತೇನಂತ ಕೇಳಿದ್ರೆ ಕನ್ನಡ ಹಾಕಬೇಕು ಅಂದ್ಕೊಂಡು ಯಾವುದೇ ಒಂದಂತಹ ನಮ್ಮದು ಮುಖ್ಯಮಂತ್ರಿಗಳು ಹೇಳ್ತಾರಷ್ಟೇ. ಆದರೆ ಈ ಥರ ಆಗಲೇಬೇಕಂತ ಕಡ್ಡಾಯವಾಗಿ ಒಂದು ಇದನ್ನು ನಿಯಮವನ್ನು ಹೊರಡಿಸೋದಿಲ್ಲ. ಅದಕ್ಕಾಗಿ ಅದ್ರ ವಿರುದ್ಧ ಹೋರಾಟ ಮಾಡೋದಿಲ್ಲ ಈ ಕನ್ನಡ ಪರ ಹೋರಾಟಗಾರರು, ನಮ್ಮ ಕನ್ನಡ ಮಾತಾಡುವ ಅನ್ನುವಂಥವ್ರು. ಅದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು, ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸ್ಬೇಕು. ಅದನ್ನು ಬಿಟ್ಕೊಂಡು ನಮಗೆ ಕಮೆಂಟ್ ಹಾಕಿದ್ರೆ ಅದೇನು ದಾಡಕ್ಕೆ ಮುಟ್ಟುವಂಥ ಪಂಚಾಯತಿ ಅಲ್ಲ. ಯಾಕಂತ ಕೇಳಿದ್ರೆ ನಾವು ನಮ್ಮ ಭಾಷಾಭಿಮಾನಕ್ಕೆ ನಾವು ಮೊದಲನೇ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ನಮ್ಮದು ಹೇಳಿಕೆ ಕೂಡ ಹೆಚ್ಚಿನದಾಗಿ ಕನ್ನಡದಲ್ಲೇ ಇರ್ತದೆ. ನಾವು ಸ್ಥಳೀಯವಾದ ಸಮಸ್ಯೆಯನ್ನು ನಮ್ಮ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಮಾಡ್ತಾ ಇದ್ದೀವಿ. ಆದರೂ ಕೂಡ ಕೆಲವೊಂದು ಜನ ಇದು ಅವರು ನೀವು ಸರ್ಕಾರಕ್ಕೆ ಬಿಸಿ ಮುಡಿಸ್ಬೇಕು ಪ್ರತಿಯೊಬ್ಬರು. ಯಾಕಂತ ಕೇಳಿದ್ರೆ ಅವ್ರು ನಮ್ಮದು ಭಾಷಾಭಿಮಾನ ನಾವು ಕನ್ನಡದಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ಬೋರ್ಡ್ಗಳನ್ನು ಕನ್ನಡದಲ್ಲೇ ಹಾಕಬೇಕು ಫಸ್ಟ್ನೇದಾಗಿ. ಎರಡನೇದು ಬೇಕಾದ್ರೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಹಾಕೊಂಡು ಹೋಗಲಿ, ಅವ್ರಿಗೆ ಬಿಟ್ಟಿರುವಂಥದ್ದು. ಆ ಥರ ಒಂದು ಘೋಷಣೆಯನ್ನು ಮಾಡಿಸಿ ಅದನ್ನು ಬಿಟ್ಕೊಂಡು ಈ ಥರ ಬರೀ ಎಲ್ಲೋ ಕೂತ್ಕೊಂಡು ಒಂದು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಹಾಕಿ ಒಂದು ಕಮೆಂಟ್ ಹಾಕಿಬಿಟ್ರೆ ಆಗೋಗೋದಿಲ್ಲ. ಯಾಕಂತ ಕೇಳಿದ್ರೆ ನಾವು ಕೂಡ ಕಾರವಾರದಲ್ಲಿ ಒಂದು ಕೊಂಕಣಿ ಭಾಷೆಗೆ ದೇವರನಾಗರಿಕ ಭಾಷೆಗೆ ಇದು ಮಾಡಿ ಒಂದು ಮಸಿ ಬಡಿಯುವಂಥ ಕಾರ್ಯವನ್ನು ಮಾಡಿ ಅಲ್ಲಿಂದೆಲ್ಲ ಬೋರ್ಡನ್ನು ನಾವು ನಾಮಫಲಕವನ್ನು ತೆಗೆಸಿದ್ದೀವಿ. ಆದರೂ ಕೂಡ ನಾವು ಹೈಕೋರ್ಟ್ ತನಕ ಕೇಸ್ ಹಾಕ್ಸ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ಅದಕ್ಕಾಗಿ ನೀವು ಅಂಥದ್ದೆಲ್ಲ ಯಾರು ಮಾಡದೆ ಯಾವುದೋ ಒಂದು ಮಾತಿನಲ್ಲಿ ಹೇಳಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವು ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಿ ಪ್ರತಿಯೊಂದು ನಾಮಫಲಕ ಯಾವುದೋ ಅಂಗಡಿಯಲ್ಲಿದೆ ಯಾವ ರೋಡಲ್ಲಿದೆ ಮೊದಲನೇದಾಗಿ ಕನ್ನಡನೇ ಬಂದುಬಿಟ್ಟು ಬಾಕಿ ಯಾವ್ದು ಬೇಕಾದ್ರೆ ಭಾಷೆ ಹಾಕೊಂಡು ಹೋಗಲಿ. ನಮ್ಮ ರಾಜ್ಯದಲ್ಲಿ ಮಾತೃಭಾಷೆಗೆ ನಮ್ಮ ನಾಡಿನ ಭಾಷೆಗೆ ಮೊದಲನೇ ಆದ್ಯತೆ ಬೇಕೇ ಬೇಕು ಸಿದ್ದರಾಮಯ್ಯನವರೇ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.